ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣದಲ್ಲಿ ಎ1 ಆರೋಪಿಯಾಗಿರತಕ್ಕಂತ ಬ್ಯಾಡಗಿಯ ಮೆಣಸಿನಕಾಯಿ ವ್ಯಾಪಾರಿ ಮೊಹಮ್ಮದ್ ಶಫಿ ನಾಶಿಪುಡಿ ಈತನನ್ನ ಬಂಧಿಸಲಾಗಿದೆ. ಬ್ಯಾಡಗಿ ಮೆಣಸಿನಕಾಯಿ ವ್ಯಾಪಾರಿ ಮೊಹಮ್ಮದ್ ಶಫಿ ನಾಶಿಪುಡಿ ಬಂಧನವಾಗಿದೆ. ಬ್ಯಾಡಗಿ ಪಟ್ಟಣದಲ್ಲಿರುವ ನಾಸಿಪುಡಿ ಮನೆಯಲ್ಲಿ ಈಗ ನೀರವ ಮೌನ. ಮನೆಯಿಂದ ಹೊರಗೆ ಬರ್ತಾ ಇಲ್ಲ ನಾಸಿಪುಡಿ ಕುಟುಂಬದ ಸದಸ್ಯರು. ಗೇಟ್ಗೆ ಬೀಗ ಹಾಕ್ಕೊಂಡು ಮನೆಯ ಒಳಗಡೆನೇ ಇದೆ ಕುಟುಂಬ. ಪಾಪ ಅವರು ಏನು ಹೇಳ್ತಾರೆ, ಏನು ಎಲ್ಲ ಮಾಧ್ಯಮದವರು ಕೂಡ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಅವರು ಒಂಥರ ಅವಮಾನನೋ ಅಥವಾ ಬೇಸರನೋ ಗೇಟ್ ಹಾಕ್ಕೊಂಡು ಮನೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ನಡೆದಂತಹ ವಿಜಯೋತ್ಸವದಲ್ಲಿ ಪಾಕ್ ಪರ ಘೋಷಣೆಯನ್ನ ಕೂಗಿತ್ತು. ಅದರಲ್ಲಿ ಪ್ರಮುಖವಾಗಿ 3 ಆರೋಪಿಗಳನ್ನ ಈಗಾಗಲೇ ವಿಧಾನಸೌಧ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಅದರಲ್ಲೂ ಬ್ಯಾಡಗಿ ಪಟ್ಟಣದ ಮೊಹಮ್ಮದ್ ಶಫಿ ನಾಶಿಪುಡಿ ಅವರು ಕೂಡ ಆರೋಪಿಯಾಗಿ ಇವತ್ತು ಬಂಧನ ಆಗಿರೋ ಹಿನ್ನೆಲೆಯಲ್ಲಿ ಅವ್ರನ್ನೂ ಸಹ ಪೊಲೀಸರು ಬಂಧನ ಮಾಡಿರುವಂಥದ್ದು. ಆ ಬಂಧನದ ಸುದ್ದಿ ತಿಳಿತಿದ್ದಂತೆ ಕುಟುಂಬದ ಸದಸ್ಯರು ಒಂದು ರೀತಿ ಶಾಕ್ನಲ್ಲಿ ಈಗ ಕುಟುಂಬದ ಒಳಗಡೆ ಇರುವಂಥದ್ದು. ನಾವು ಬ್ಯಾಡಗಿ ಪಟ್ಟಣದಲ್ಲಿರ್ತಕ್ಕಂತಹ ನಾಸಿಪುಡಿಯವರ ಮನೆಯ ಮುಂಭಾಗದಲ್ಲಿರುವಂಥದ್ದು. ಈಗಾಗಲೇ ನಾಸಿಪುಡಿಯವರ ಬಂಧನದ ಸುದ್ದಿ ತಿಳಿತಿದ್ದಂತೆ ಕುಟುಂಬದ ಸದಸ್ಯರು ಮನೆಯ ಸಂಪೂರ್ಣವಾಗಿ ಲೈಟನ್ನು ಆಫ್ ಮಾಡಿ ಮನೆಗೆ ಬೀಗವನ್ನು ಹಾಕ್ಕೊಂಡು ಸಂಪೂರ್ಣವಾಗಿ ಮನೆಯ ದೀಪವನ್ನು ಲೈಟನ್ನು ಆಫ್ ಮಾಡಿಕೊಂಡು ಮನೆ ಒಳಗೆ ಕಣ್ಣೀರು ಹಾಕುವಂತಹ ಗೋಜಿಗೆ ಹೋಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ನಾಸಿಪುಡಿಯವರು ಮೊದಲಿಗೆ ಪಬ್ಲಿಕ್ ಟಿವಿಗೆ ಮಾಹಿತಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವರು ಸಹ ಈ ಪಾಕ್ ಪರ ಯಾವುದೇ ರೀತಿಯಾದಂಥ ಘೋಷಣೆಯನ್ನು ಕೂಗಿಲ್ಲ. ನಾನು ನಾಸೀರ್ ಸಾರ್ ಜಿಂದಾಬಾದ್, ನಾಸೀರ್ ಖಾನ್ ಜಿಂದಾಬಾದ್ ಘೋಷಣೆಯನ್ನು ಕೂಗಿದ್ದೇನೆ ಅನ್ನೋ ಮಾತನ್ನು FSL ವರದಿ ಇವತ್ತು ರಿಲೀಸ್ ಆದ ಹಿನ್ನೆಲೆಯಲ್ಲಿ ಮೊಹಮ್ಮದ್ ಶಫಿ ಅವರನ್ನು ಅರೆಸ್ಟ್ ಮಾಡಿ ಇವತ್ತು ಅಧಿಕೃತವಾಗಿ 3 ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಹೀಗಾಗಿ ನಾಸಿಪುಡಿಯ ಕುಟುಂಬದ ಸದಸ್ಯರು ಈಗ ಒಂದು ರೀತಿ ಶಾಕಿಗೆ ಒಳಗಾಗಿರುವಂಥದ್ದು. ಕ್ಯಾಮರಾಮನ್ ನಗರ ಜೊತೆ ಪಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.